ಈ ಕಾಶ್ಮೀರಿ ಟೀ ಇದು ಟೀ ಪೌಡರ್ ಎಷ್ಟು ಹಾಕ್ತೀರಿ ಇದಕ್ಕೆ? 1 ಸ್ಪೂನ್ ಸರ್. ಒಂದು ಸ್ಪೂನಾ? ಎಲ್ಲ ಮೆಜರ್ಮೆಂಟ್ ವೈಸ್. ಪಾನಲ್ಲೂ ಟೀ ಮಾಡ್ತಾರೆ? ಹೌದು ಸರ್. ಪಾನ್ ಟೀಗೆ ಎಷ್ಟೋ ಜನ ಫ್ಯಾನ್ ಆಗ್ಬಿಟ್ಟಿದ್ದಾರೆ. ಟೀನೇ ಕುಡಿದೇ ಇರೋರು ಪಾನ್ ಟೀ ರೆಗ್ಯುಲರ್ ಆಗಿ ಕುಡಿತಿದ್ದಾರೆ ಬಂದು ಡೈಲಿ. ಅಷ್ಟೇನಾ? 2 ಮಿನಿಟ್ಸ್. 2 ಮಿನಿಟ್ಸ್. 3 ಲಕ್ಷ ಆಗುತ್ತೆ ಸರ್. 3 ಲಕ್ಷ ಇನ್ವೆಸ್ಟ್ ಮಾಡಿದಿರಾ? 5 ವರೆಗೂ ರೀಚ್ ಆಗಿದೆ ಸರ್. 5000 5,000 ಬರ್ತಾ ಇದೆ ಆಗ್ಲೇ. ನಿಮ್ಮಲ್ಲಿ ಬಹಳ ಫಾಸ್ಟ್ ಮೂವ್ ಆಗೋದು ಯಾವುದು? ಲೈಕ್ ಜನ ಲೈಕ್ ಎಲ್ಲ ವೆರೈಟೀಸ್ ಒಂದು ಕಾಶ್ಮೀರಿ ಟೀ, ರೋಸ್ ಟೀ, ಪಾನ್ ಟೀ, ಕಾರ್ಡಮನ್, ಜಿಂಜರ್ ಇದೆಲ್ಲ ತುಂಬಾ ಹೆವಿ ರನ್ ಇದೆ. ಟೀನೇ ಕುಡಿದೇ ಇರೋರು ಇದಕ್ಕೆಲ್ಲ ಫ್ಯಾನ್ ಆಗ್ಬಿಟ್ಟಿದ್ದಾರೆ ಸರ್. ಹೌದಾ? ಜಸ್ಟ್ 2 ಮಿನಿಟ್ಸ್ ಅಷ್ಟೇ ಸರ್. ಅಷ್ಟೇ ಸರ್. ಕಾಶ್ಮೀರಿಗೆ ಹೋಗ್ಬೇಕಾಗಿಲ್ಲ ಇಲ್ಲ ಅಂತ ಹೇಳಿದೆ ನಾನು. ನೀವು ಮತ್ತಿಗೆರೆ ಈ ಚೌಡೇಶ್ವರಿ ಬಸ್ ಸ್ಟಾಪ್ ಹತ್ರ ಬಂದ್ರೆ ಟೀ ಬೆಂಚು. ಟೀ ಒಟ್ಟಿಗೆ ಆ ಫ್ಲೇವರ್ ಇದೆ. ಅದ್ರ ಪರಿಚಯ ನನಗಿದ್ದಿಲ್ಲ. ಟೀ ಬೆಂಚ್ 12 ರೂಪಾಯಿ. ನಮಸ್ಕಾರ ವೀಕ್ಷಕರೇ. ಒಂದು ಒಳ್ಳೆ ಟೀ ಸಿಗಲ್ಲ ರೀ. ಇವತ್ತು ಚಳಿಗಾಲ ಆಗಲಿ ಮಳೆಗಾಲ ಆಗಲಿ ನಮಗೆ ಟೀ ಬೇಕಂದಾಗ ಟೀ ಅಂಗಡಿಗಳು ಸಾಕಷ್ಟು ಇರ್ತವೆ. ಬಟ್ ಟೀ ಕುಡಿದ್ರೆ ಆ ಮಜಾನೇ ಇರಲ್ಲ. ಮಹಾರಾಷ್ಟ್ರ, ನಾವು ಸೋಲಾಪುರ, ಕೊಲ್ಹಾಪುರ ಈ ಥರ ಹೋದಾಗ ಅದ್ಭುತವಾಗಿ ಟೀ ಮಾಡಿಕೊಡ್ತಾರೆ. ಹೈದರಾಬಾದ್ ಕೂಡ. ನಮ್ಮ ಬೆಂಗಳೂರಲ್ಲಿ ಟೀ ಸಿಗಲ್ಲ ಅಂದರೆ. ಹಾಗಾಗಿ ಆ ಅನ್ವೇಷಣೆಯಲ್ಲಿ ಟೀ ಬೆಂಚು, ಟೀ ಅದ್ಭುತವಾಗಿತ್ತು, ಚಹಾ ಅದ್ಭುತವಾಗಿತ್ತು ಟೇಸ್ಟ್ ಮಾಡಿದಾಗ. ಅದಕ್ಕೆ ಬಂದಿದ್ದೀವಿ ನಿಮಗೊಂದು ಅದರ ಪರಿಚಯ ಮಾಡಿಸ್ಬಿಡೋಣ ಅಂತ. ಇದು ಮತ್ತಿಕೆರೆ ಚೌಡೇಶ್ವರಿ ಬಸ್ ಸ್ಟಾಪ್ ಹತ್ರ ಟೀ ಬೆಂಚ್. ದಿವ್ಯಾ ಅಂತ ಮಾಲೀಕರಿರ್ತಾರೆ, ಅವ್ರು ಮಾತಾಡ್ಸೋಣ ಬನ್ನಿ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ವೀಕ್ಷಕರೇ, ದಿವ್ಯಾ ಮೇಡಮ್ ಮತ್ತಿಕೆರೆ ಚೌಡೇಶ್ವರಿ ಬಸ್ ಸ್ಟಾಪ್ ಹತ್ರ ಹೌದು ಸರ್. ಟೀ ಬೆಂಚ್. ಹೌದು ಸರ್. ಅದ್ಭುತ ಇದೆ ಟೀ ನಿಮ್ದು. ಹೌದು ಸರ್. ಇಲ್ಲಿ ಯಾಕೆ ಶುರು ಮಾಡಿದ್ರಿ ಅಮ್ಮ? ನಾವಂದ್ರೆ ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ಜನಕ್ಕೆ ಅಂತ ಕೆಲವು ಕಡೆ ಸರ್ಚ್ ಮಾಡಿದ್ವಿ, ಹೌದು, ಟೇಸ್ಟ್ ಮಾಡಿದ್ವಿ. ಬಟ್ ನಮ್ಗೆ ಅದ್ರಲ್ಲಿ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗ್ ಅನಿಸ್ತು. ನಾವು ಮಾಡಿದ್ವಿ. ಹಾ, ಅದ್ಭುತ. ಅದಕ್ಕೋಸ್ಕರನೇ ಇದನ್ನ ಆಯ್ಕೆ ಮಾಡ್ಕೊಂಡ್ವಿ ಸರ್ ನಾವು. ಯಾವ ತರ ಇದೆ ಇದು ಟೀ ಬೆಂಚ್ ಅಂದ್ರೆ? ಏನ್ ಸ್ಪೆಷಲ್ ಈ ಟೀ ಅಲ್ಲಿ? ಸ್ಪೆಷಲ್ ಅಂದ್ರೆ ಎಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಯಾವ್ದು ಕಲರ್ ಎಲ್ಲ ಏನು ಆಡ್ ಇಲ್ಲ. ಅದರಿಂದ ನಮ್ಗೆ ಬೇರೆ ಕೊಡೋದಕ್ಕೂ ಧೈರ್ಯ. ಕಲರ್ ಆಡ್ ಮಾಡ್ತಾರೆ ಟೀ ಅಲ್ಲಿ? ಬೇರೆ ಕಡೆ ನಾವು ಕಲರ್ಸ್ ಎಲ್ಲ ನೋಡಿದೀವಿ, ಬಟ್ ಇದರಲ್ಲಿ ಕಲರ್ಸ್ ಎಲ್ಲ ಅಷ್ಟಿಲ್ಲ. ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್. ಸೊ ಅದರಿಂದ ನಮ್ಗೆ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇವಾಗ ನಾ ಇಷ್ಟು ನೋಡಿದೆ, ನಮ್ ಟೀ ಅಂತಿದೆ, ಜಿಂಜರ್ ಟೀ ಅಂತ ಒಂದೊಂದು ಒಂಥರ ಮಾಡೋದು. ಹೌದು, ವೆರೈಟೀಸ್ ತುಂಬಾ ಇದೆ. ಓ, ವೆರೈಟಿ. ನಿಮ್ಮಲ್ಲಿ ಬಹಳ ಫಾಸ್ಟ್ ಮೂವ್ ಆಗೋದು ಯಾವುದು? ಲೈಕ್ ಜನ ಲೈಕ್ ಎಲ್ಲ ವೆರೈಟೀಸ್ ಒಂದು ಕಾಶ್ಮೀರಿ ಟೀ, ರೋಸ್ ಟೀ, ಪಾನ್ ಟೀ, ಕಾರ್ಡಮನ್, ಜಿಂಜರ್ ಇದೆಲ್ಲ ತುಂಬಾ ಹೆವಿ ರನ್ ಇದೆ. ಪಾನಲ್ಲೂ ಟೀ ಮಾಡ್ತಾರೆ? ಹೌದು ಸರ್. ಪಾನ್ ಟೀಗೆ ಎಷ್ಟೋ ಜನ ಫ್ಯಾನ್ ಆಗ್ಬಿಟ್ಟಿದ್ದಾರೆ. ಟೀನೇ ಕುಡಿದೇ ಇರೋರು ಪಾನ್ ಟೀ ರೆಗ್ಯುಲರ್ ಆಗಿ ಕುಡಿತಿದ್ದಾರೆ ಬಂದು ಡೈಲಿ. ಸೊ ನಿಮಗೆ ಟೀ ಬೆಂಚ್ ಅವರು ಟ್ರೈನಿಂಗ್ ಕೊಟ್ಟಿರ್ತಾರ? ಹೌದು, ಟ್ರೈನಿಂಗ್ ಕೊಟ್ಟಿದ್ದಾರೆ. ಟೀ ಬೆಂಚ್ ಫ್ರಾಂಚೈಸಿ ಇದು 4 to 5 days. ಎಷ್ಟಾಗುತ್ತೆ ಫ್ರಾಂಚೈಸಿಗೆ? 3 ಲಕ್ಷ ಆಗುತ್ತೆ ಸರ್. 3 ಲಕ್ಷ ಇನ್ವೆಸ್ಟ್ ಮಾಡಿದಿರಾ? ಓ, ಈಗ ಎಷ್ಟು ದಿನ ಆಯ್ತು? ಒಂದು 21 days ಆಗಿದೆ ಅಷ್ಟೇ. ಒಂದು ತಿಂಗಳು ಆಗಿಲ್ಲ? ಇನ್ನ ಆಗಿಲ್ಲ ಸರ್. ಓ, ಅದ್ಭುತ. ಅಷ್ಟಲ್ಲೇ ನಾವು ಈಗ ಹೋಗ್ಬೇಕಾದ್ರೆ ಟೇಸ್ಟ್ ಮಾಡ್ಬಿಟ್ಟು ಒಂದ್ಸತಿ. ಆಮೇಲೆ ಎಷ್ಟು ಬರುತ್ತೆ ಒಂದಿನ ವ್ಯಾಪಾರ? ಈಗ 5 ವರೆಗೂ ರೀಚ್ ಆಗಿದೆ ಸರ್. 5000 5,000 ಬರ್ತಾ ಇದೆ ಆಗ್ಲೇ ಪರ್ ಡೇ. ಇನ್ನು ಆದ್ರೆ? ಹೌದು ಸರ್, ಇನ್ನ ಆದ್ರೆ ಆಗುತ್ತೆ ಸರ್. ಅದ್ಭುತ. ನಿಮಗೆ ಖುಷಿ ಇದೆ? ಹೌದು ಸರ್, ನಮ್ಮ ತೀರ್ಮಾನ ಕರೆಕ್ಟ್ ಇದೆ ಸರ್. ತೀರ್ಮಾನ ಕರೆಕ್ಟ್. ಹೌದು. ಸೊ ನಮಗೆ ವೀಕ್ಷಕರಿಗೆ ನೀವು ಒಂದು ಟೀ ಮಾಡಿ ತೋರಿಸ್ಬಿಡ್ರಿ. ಓಕೆ ಸರ್, ಅದ ಟೇಸ್ಟ್ ಮಾಡೋಣ. ಓಕೆ ಸರ್. ಯಾವ್ದು ಮಾಡ್ತೀರಾ? ಇವಾಗ ಕಾಶ್ಮೀರಿ ಚೆನ್ನಾಗಿದೆ, ರೋಸ್ ಚೆನ್ನಾಗಿದೆ. ನಿಮ್ಗೆ ಯಾವ್ದು ಬೇಕು ಹೇಳಿ ಮಾಡ್ಕೊಡ್ತೀನಿ. ಹೌದಾ? ಜಸ್ಟ್ 2 ಮಿನಿಟ್ಸ್ ಅಷ್ಟೇ. 2 ಮಿನಿಟ್ಸಾ? ಹೌದು. ಹಾಗಾದ್ರೆ ನೀವ್ ಹೇಳ್ಬೇಕು, ಕಾಶ್ಮೀರಿ ಕುಡಿಬಿಡೋಣ. ಹಾ, ಓಕೆ ಸರ್. ಕಾಶ್ಮೀರಿ ಟೀ ಕುಡಿಯೋಣ. ಈಗ ಕಾಶ್ಮೀರಿ ಟೀ ನಮಗೆ ಎಷ್ಟು ಅಳತೆಗೆ ಮಾಡ್ತೀರಿ ಈಗ ನನಗೆ? ಇದು 150 ml ಮೆಜರ್ಮೆಂಟ್ ವೈಸ್ ಇದೆ ಸರ್. ಹೌದು. ನೀವು ಹಾಕ್ತಿರೋದು ಹಾಲು? 150 ml. ಹೌದು ಸರ್. ಹಾಲು ಫಸ್ಟ್. ಹೌದು ಸರ್. 150 ml ಮೆಜರ್ಮೆಂಟ್ ತೋರಿಸ್ತಿದ್ದೀವಿ. ಈಗ ಪೌಡರ್ ತಗೊಳ್ಳೋಣ. ಪೌಡರ್ ಅದು ತೋರಿಸಿ. ಕಾಶ್ಮೀರಿ ಪೌಡರ್ ಅಂದ್ರೆ ಏನಿರುತ್ತೆ ಅಂತ ನೋಡ್ಬಿಡೋಣ. ಕಾಶ್ಮೀರಿ ಪೌಡರ್ ಸರ್, ನೀವು ಫ್ಲೇವರ್ ಸ್ಮೆಲ್ ನೋಡಿ ಸರ್, ನಿಮಗೆ ಇಷ್ಟ ಆಗ್ಬಿಡುತ್ತೆ. ಓ, ಸ್ವಲ್ಪ ಗ್ರೀನಿಶ್ ಆಗಿದೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ತುಂಬಾ ರನ್ ಆಗ್ತಿದೆ ನಮ್ಮ ಹತ್ರ. ಓಕೆ. ಇದರದೇ ಬೇರೆ ಫ್ಲೇವರ್. ಇದು ನಿಮಗೆ ಸಪ್ಲೈ ಮಾಡ್ತಾರೆ? ಹೌದು ಸರ್. ಈ ಕಾಶ್ಮೀರಿ ಟೀ ಇದು ಟೀ ಪೌಡರ್ ಎಷ್ಟು ಹಾಕ್ತೀರಿ ಇದಕ್ಕೆ? 1 ಸ್ಪೂನ್ ಸರ್. 1 ಸ್ಪೂನಾ? ಎಲ್ಲ ಮೆಜರ್ಮೆಂಟ್ ವೈಸ್. ಎಲ್ಲ ಮೆಜರ್ಮೆಂಟ್. ಆಗ್ಲೇ ಅಷ್ಟೇ ಸರ್. ಅಷ್ಟೇನಾ? 2 ಮಿನಿಟ್ಸ್. 2 ಮಿನಿಟ್ಸ್. ಹೌದು, ಅಷ್ಟೇ. ಆಮೇಲೆ
ಎಲ್ಲ ಏಲಕ್ಕಿ ಗಿಲಕ್ಕಿ ಎಲ್ಲ ಅದ್ರಾಗ ಇರ್ತದೆ, ಎಲ್ಲ ಅದ್ರಲ್ಲೇ ಇರುತ್ತೆ. ಏನ್ ಎಕ್ಸ್ಟ್ರಾ ಆಗಂಗಿಲ್ಲ. ಎಲ್ಲ ಮೆಜರ್ಮೆಂಟ್ ವೈಸ್ ಶುಗರ್. ಕಾಶ್ಮೀರಿದು ಟೀ ಕುಡಿತಿದೀವಿ, ಅದಕ್ಕಾಗಿ ಮಾಡಿ ತೋರಿಸ್ತಾ ಇದೀವಿ ಮೇಡಮ್. ಟೀನೇ ಕುಡಿದೇ ಇರೋರು ಇದಕ್ಕೆಲ್ಲ ಫ್ಯಾನ್ ಆಗ್ಬಿಟ್ಟಿದ್ದಾರೆ ಸರ್. ಹೌದಾ? ಹೌದು ಸರ್. ಟೀ ಬೆಂಚ್ಗೆ ಟೀ ಬೆಂಚ್, ಹೌದು ಸರ್. ಬಂದು ಕಾಶ್ಮೀರಿ ಟೀ ಕೇಳಿ ಕುಡಿತಾರೆ, ಪಾನ್ ಟೀ ಅಂತ ಹೇಳಿ. ಪಾನ್ ಟೀ, ಕಾಶ್ಮೀರಿ ಟೀ, ರೋಸ್ ಟೀ, ಜಿಂಜರ್, ಕೋಡಮನ್ನು, ತುಂಬಾ ವೆರೈಟೀಸ್ ಟ್ರೈ ಮಾಡ್ತಾರೆ ಸರ್. ಮುಂಚೆ ಏನ್ ಮಾಡ್ಕೊಂಡಿದ್ರಿ ಸರ್? ಮನೇಲೆ ಇದೆ ಹೌಸ್ ವೈಫ್. ಏನು ಮಾಡಿದ್ದೆ? ಏನಾದ್ರೂ ಮಾಡ್ಬೇಕಂತಾನೆ ಸರ್ಚ್ ಮಾಡಿ 4 months ಇಂದ ಸರ್ಚ್ ಮಾಡ್ತಿದ್ವಿ ಸರ್. ಎಲ್ಲಾ ಕಡೆ, ಕೆಲವು ಕಡೆ ಬೇರೆ ಫ್ರಾಂಚೈಸಿ ಎಲ್ಲ ಹೋಗಿ ಟೇಸ್ಟ್ ಮಾಡಿದೀವಿ, ಬಟ್ ಅದ್ ನಮ್ಗೆ ಅದು ಇಷ್ಟ ಆಗಿಲ್ಲ. ಬಟ್ ಇದ್ರದ್ದು ಲಗ್ಗೇರಿಯಲ್ಲಿ ಒಂದಿದೆ, ಅಲ್ಲಿ ಹೋಗಿ ಟೇಸ್ಟ್ ಮಾಡಿ ಆಮೇಲೆ ಡಿಸೈಡ್ ಮಾಡಿ. ಜಸ್ಟ್ 2 minutes ಅಷ್ಟೇ ಸರ್. ಅಷ್ಟೇ ಸರ್, ಆಯ್ತು. ಅಷ್ಟೇ 2 minutes ಅಲ್ಲಿ ಆಗೋಗುತ್ತೆ ಸರ್. ಅಷ್ಟೇ ಸರ್. ರೆಡಿ. ಸರ್ ಸೊ ಟೀ ಬೆಂಚಿನ ಕಾಶ್ಮೀರಿ ಟೀ. ಥ್ಯಾಂಕ್ ಯು. ಕಾಶ್ಮೀರಿಗೆ ಹೋಗಬೇಕಾಗಿಲ್ಲ, ಮತ್ತಿಕೆರೆ ಒಳಗೆ ಒಂದು ಒಳ್ಳೆ ಕಾಶ್ಮೀರಿ ಟೀ. ಇಲ್ಲಿ ನೋಡಿ, ಕಾಮ್ ಕಸ್ತೂರಿ ಬೀಜಗಳು, ಚಿಯಾ ಸೀಡ್ಸ್ ಅಂತಾರಲ್ಲ, ಅದರೊಟ್ಟಿಗೆ ಇದು ಲೆಮನ್ ಟೀನೂ ತರಿಸಿದ್ದೀನಿ. ನೋಡೋಣ ಈ ಥರ ಸಿಗುತ್ತೆ ಇಲ್ಲಿ. ಫಸ್ಟು ನಮ್ಮ ಕಾಶ್ಮೀರಿ ಟೀ. ಏನು ಜಾಸ್ತಿ ಹೇಳೋದೇನಿದೆ, ಮಾಡೋ ತೋರಿಸ್ಬಿಟ್ರು, ಟೇಸ್ಟ್ ಮಾಡೋಣ. ನೀವು ಇದನ್ನು ಟೇಸ್ಟ್ ಮಾಡಲೇಬೇಕು. ನಾನು ಯಾಕಂತ ಹೇಳ್ತೀನಿ, ಯಾವುದೋ ಒಂದು ಫ್ಲೇವರ್ ಇದೆ, ಯಾವುದೋ ಒಂದು ಎಲೆಯ ಫ್ಲೇವರ್ ಇದೆ. ಅಲ್ಲಿ ಕಾಶ್ಮೀರಲ್ಲೇ ಸಿಗ್ತಿರ್ಬೋದು ಅದು ಎಲೆ, ಆ ಒಂದು ಫ್ಲೇವರ್ ಬರ್ತದೆ ಚಾ ಅಲ್ಲಿ. ಇನ್ನೊಂದ್ಸಲ ನೋಡ್ತೀನಿ. ಹೌದ್ರಿ, ಟೀ ಒಟ್ಟಿಗೆ ಆ ಫ್ಲೇವರ್ ಇದೆ. ಅದ್ರದ್ದು ಪರಿಚಯ ನನಗಿದ್ದಿಲ್ಲ, ಅದು ನನಗೆ ಗೊತ್ತಿಲ್ಲ, ಯಾವ ಒಂದು ಎಲೆಯಿಂದ ಬರುತ್ತೆ ಗೊತ್ತಿಲ್ಲ. ಬಟ್ ಆ ಫ್ಲೇವರೇ ಇದಕ್ಕೆ ಭಾಳ ಸ್ಪೆಷಲ್. ಅದ್ಭುತವಾದ ಒಂದು ಕಾಶ್ಮೀರಿ ಟೀ ಇದು. ಕಾಶ್ಮೀರಿಗೆ ಹೋಗ್ಬೇಕಾಗಿಲ್ಲ ಇಲ್ಲ ಅಂತ ಹೇಳಿದೆ ನಾನು. ನೀವು ಮತ್ತಿಕೆರೆ ಈ ಚೌಡೇಶ್ವರಿ ಬಸ್ ಸ್ಟಾಪ್ ಹತ್ರ ಬಂದರೆ ಟೀ ಬೆಂಚು. ಆಹಾ, ಆ ಫ್ಲೇವರ್ಗೋಸ್ಕರ ಬಂದು ಒಂದ್ಸಲ ಟೇಸ್ಟ್ ಮಾಡಿ. ಕಾಶ್ಮೀರಿ ಟೀ ತೊಗೊಳ್ಳಿ, ನಾನು ಹೇಳಿದಕ್ಕೋಸ್ಕರ ತೊಗೊಳ್ಳಿ. ಇವಾಗ ಇದನ್ನು ಮುಗಿಸೋಣ. ಬಟ್ ಅಷ್ಟರಲ್ಲೇ ಈ ಲೆಮನ್ ಟೀ, ಚಿಯಾ ಸೀಡ್ಸು ಆರೋಗ್ಯಕ್ಕೆ ಭಾಳ ಪೂರಕ. ಸಮ್ಮರಲ್ಲಿ ನೀವು ಈ ಚಿಯಾ ಸೀಡ್ಸ್ ಹಾಕಿ ಸರ್ಬತ್ ಮಾಡ್ತಾರೆ, ಭಾಳ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ. ಇದು ಲೆಮನ್ ಟೀಯಲ್ಲಿದ್ದರೆ ನೋಡೋಣ. ಆಹಾ ಆಹಾ, ಬರೀ ಲೆಮನ್ ಟೀ ಕುಡಿದಿರ್ಬೋದು, ನಾನು ಕುಡ್ದೀನಿ. ಚಿಯಾ ಸೀಡ್ಸು ಕುರುಮ್ ಸಿಗುತ್ತಲ್ಲ ಬಾಯಲ್ಲಿ, ಅದ್ರದ್ದು ಆ ಲೆಮನ್ ಟೀಗೆ ಒಂದು ಘಮ ಕೊಡುತ್ತೆ, ಲೆಮನ್ ಟೀಗೆ ಒಂದು ರುಚಿ ಕೊಡ್ತದೆ. ಲೆಮನ್ ಟೀ ಕುಡಿಬೇಕು ಅನ್ನಿಸ್ತದೆ. ಬನ್ನಿ ಟೀ ಬೆಂಚು ಮತ್ತಿಕೆರೆ, ಇದು ಚೌಡೇಶ್ವರಿ ಬಸ್ ಸ್ಟಾಪ್. ಬನ್ನಿ, ಇವೆರಡನ್ನು ಫಸ್ಟ್ ಟೇಸ್ಟ್ ಮಾಡಿ ನಮಗೆ ಕಾಮೆಂಟ್ ಹಾಕಿ. ಇನ್ನೂ ಸಾಕಷ್ಟಿದೆ. ಪಾನ್ ಟೀ ಇದೆ, ಚಾಕ್ಲೇಟ್ ಟೀ ಇದೆ, ರೋಸ್ ಟೀ ಅಂತೆ. ನಾವು ಆ ಕಡೆ ಹೋದಾಗೆಲ್ಲ ಒಂದೊಂದು ಟೇಸ್ಟ್ ಮಾಡ್ತಾ ಹೋಗ್ಬೇಕೀಗ. ಅಷ್ಟು ಚೆನ್ನಾಗಿದೆ ಇದು. ಸೊ ನಮ್ಮ ಕ್ಯಾಮ್ರಾಮನ್ನು ಕಾಯ್ತಾ ಇದ್ದಾರೆ ಟೀ ಕುಡಿಯೋಕ್ಕೆ. ಅದ್ಭುತ ಕಾಶ್ಮೀರಿ ಟೀ ಟೇಸ್ಟ್ ಮಾಡಿದ್ದೀನಿ ಇವತ್ತು. ಜಿಂಜರ್ ಟೀನೂ ಸಿಗುತ್ತೆ, ದಮ್ ಟೀ ಸಿಗುತ್ತೆ. ದಮ್ ಟೀನ ಮಾಡೋದಕ್ಕೆ ಸ್ವಲ್ಪ ಸಮಯ ಹಿಡಿತಂತೆ, ಆದರೂ ಮಾಡಿಕೊಡ್ತಾರೆ. ದಮ್ ಟೀ ಬಂದರೆ ನೀವು ಟೇಸ್ಟ್ ಮಾಡಿ. ಟೀ ತುಂಬ ಚೆನ್ನಾಗಿದೆ. ಟೀ ಬೆಂಚ್ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಓಪನ್ ಆಗಿದೆ ನಮ್ಮ ಏರಿಯಾದಲ್ಲಿ. ಯಾವುದೂ ಇರಲಿಲ್ಲ, ಈಗ ಮಾಡಿದ್ದಾರೆ. ತುಂಬ ಅನುಕೂಲ ಇದೆ, ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿ ಕೊಡ್ತಾರೆ. ಎಲ್ಲ ನೀಟ್ನೆಸ್ ಇಲ್ಲಿ ಒಂದು ಎಲ್ಲ ತುಂಬ ಮೇಂಟೈನ್ ಮಾಡ್ತಾರೆ. ಯಾರ ಬಗ್ಗೆನೂ ಇದು ಮಾಡೋಂಗಿಲ್ಲ, ತುಂಬ ಟೇಸ್ಟಿಯಾಗಿ ಕೊಡ್ತಾರೆ. ನಾವು ಬಂದಾಗೆಲ್ಲ ಲೆಮನ್ ಟೀನೇ ತೊಗೊತೀನಿ. ಅದು ಎಲ್ಲ ಟೀನೂ ಚೆನ್ನಾಗಿದೆ, ಕಾಶ್ಮೀರಿ ಟೀ, ಆಮೇಲೆ ಇದು ಪಾನ್ ಟೀ ಎಲ್ಲ ಚೆನ್ನಾಗಿದೆ. ಬಂದು ಒಂದು ಸಲ ಟ್ರೈ ಮಾಡ್ಬೋದು ಎಲ್ಲ ಪ್ರತಿಯೊಬ್ಬರು. ನಾವು ಸುಮಾರು ಒಂದು 2 ಕಿಲೋಮೀಟ್ರಿಂದ ಬಂದು ಟ್ರೈ ಮಾಡ್ತೀವಿ. ಅದಕ್ಕೆ ಟೀ ಕುಡಿಯೋಕ್ಕೆ ಇಸ್ಕೊಂಡೆ ಬರ್ತೀವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೀವಿ, ಇಲ್ಲಿ ಟ್ರೈ ಮಾಡ್ತೀವಿ. ಇಲ್ಲಿ ಹೊಸದಾಗಿ ಟೀ ಬೆಂಚ್ ಅಂತ ಓಪನ್ ಆಗಿದೆ ನಮ್ಮ ಏರಿಯಾದಲ್ಲಿ, ಇದು ಬೃಂದಾವನ್ ನಗರ. ತುಂಬ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಮತ್ತು ಸ್ಪೇಷಲ್ಸ್ ಎಲ್ಲ ಚೆನ್ನಾಗಿದೆ, ಹೈಜಿನಿಕ್ ಆಗಿದೆ, ಮತ್ತು ಒಳ್ಳೆ ಟೇಸ್ಟ್ ಇದೆ. ಈ ಕಡೆ ಎಲ್ಲ ಒಂದು 2-3 ಟೀ ಅಂಗಡಿಗಳಿದ್ದಾವೆ, ಅದನ್ನೆಲ್ಲ ಬಿಟ್ಟು ನಾವಿಲ್ಲಿ ದಿನ ಟೇಸ್ಟ್ಗೋಸ್ಕರ ಬರ್ತಾಯಿದ್ದೀವಿ. ಆ್ಯಂಬಿಯನ್ಸು ತುಂಬ ಚೆನ್ನಾಗಿದೆ, ಹೈಜಿನಿಕಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಮತ್ತು ಈ ಸರೌಂಡಿಂಗ್ಗೆ ಟೀ, ಕಾಫಿ ಮತ್ತು ವೆರೈಟಿಯಾಗಿ ನಿಮ್ಗೆ ಎಲ್ಲ ರೀತಿ ಒಂದು ಏನಿಲ್ಲ ಒಂದು 60 ಟೈಪ್ ಟೀ, ಕಾಫಿ, ಲೆಮನ್ ಟೀ, ಜ್ಯೂಸ್ ಮತ್ತೊಂದೆಲ್ಲ ದೊರೆಯುತ್ತೆ. ಎಲ್ಲರೂ ಬನ್ನಿ, ಟೇಸ್ಟ್ ಮಾಡಿ, ಸೂಪರ್.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.